ಮೋಕ್ಷ ಎಂಬುವುದು ಸತ್ಯವಾಕ್ಯನೇ ವಿನಃ ಮಿಥ್ಯವಾದ ವಾಕ್ಯ ಅಲ್ಲ. ಆತ್ಮ ಅನಾದಿ ಅಂದ್ರೆ ಅದರ ಜೊತೆಯಲ್ಲೇ ಅವಿದ್ಯೆ ಅನ್ನುವಂತ ಉಪಾಧಿ ಕೂಡ ಅನಾದಿ ಎಂದ್ರು ಕೂಡ ಅದಕ್ಕೆ ಅಂತ್ಯ ಇದೆ ಅಂದ್ರೆ ನಾಶ ಇದೆ ಅಂತ. ಅದಕ್ಕೆ ಅನಾದಿ ಬೇರೆ, ಶಾಂತ ಅನಾದಿ ಬೇರೆ. ಎಷ್ಟನ್ನ ತಿಳಿದೇ ಇರಲಿ, ಆತ್ಮನಿಗೆ ಅವಿನಾಶಿ, ಆತ್ಮನಿಗೆ ನಾಶ ಇಲ್ಲ. ಅವನಿಗೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ ಅಂತ. ಆದ್ರೆ ಅದರಂತೆ ಅನಾದಿ ಎನಿಸಿಕೊಂಡು ಮಾಯೆ ಅನ್ನೋದು ಉಂಟಲ್ಲ, ಆ ಮಾಯೆಗೆ ನಾಶ ಆದಂತ. ಯಾವಾಗ ಅಂದ್ರೆ ಮುಂದೆ ಕೂಡ ಹೇಳ್ತಾರೆ ಅವರು, ತಿಳಿಯುವವರೆಗೂ ಇದು ಅನಾದಿಯಂತೆ ಕಾಣ್ತದೆ. ಯಾವಾಗ ನಮ್ಮ ಸ್ವರೂಪವನ್ನು ನಾವು ತಿಳಿದುಕೊಂಡೆವೋ ಈ ಉಪಾಧಿಗಳು ನಾಶ ಆಗ್ತಾವ. ಅದಕ್ಕಾಗಿ ಇದಕ್ಕೆ ಅಂತ್ಯ ಆದ ವಿನಃ ಆತ್ಮನಿಗೆ ನಾಶತ್ವ ಇಲ್ಲ ಅಂತ ಅರ್ಥ. ಅದಕ್ಕೆ ಮುಂದೆ ಹೇಳ್ತಾರಮ್ಮ, ಭ್ರಾಂತಿಂ ವಿನಾ ತ್ವ ಸಂಗಸ್ಯ ನಿಷ್ಕ್ರಿಯಸ್ಯ ನಿರಾಕೃತೆ ನ ಘಟೇತ ಅರ್ಥ ಸಂಬಂಧೋ ನಹಸೋ ನೀಲತಾದಿವತ್. ಅಂದರೆ ಆಕಾಶಕ್ಕೆ ನೀಲತ್ವವೇ ಮೊದಲಾದವುಗಳ ಅಸಂಗತ ಸಂಬಂಧದಂತೆ ಸಂಗರಹಿತನು, ಕ್ರಿಯೆ ಇಲ್ಲದವನು, ಆಕಾರವಿಲ್ಲದವನು ಆದ ಆತ್ಮನಿಗೆ ಭ್ರಮೆಯಿಂದಲ್ಲದೆ ಬೇರೆ ಯಾವ ಬಾಹ್ಯ ವಸ್ತುಗಳ ಸಂಬಂಧವು ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಗುರು ಶಿಷ್ಯನಿಗೆ ಉತ್ತರವನ್ನು ಮುಂದುವರಿಸುತ್ತಾ, ಹೇ ಶಿಷ್ಯ, ಪರಮಾತ್ಮನು ಏನಂತ ತಿಳ್ಕೊಂಡಿ? ಅಸಂಗ ಮತ್ತು ಹಲೋ, ಪರಮಾತ್ಮನು ಅಸಂಗ. ಅದು ಹೇಗೆ ಅಸಂಗ ಅಂದ್ರೆ, ದೇಹದ ಒಳಗೆ ಇದ್ದು ದೇಹಕ್ಕೆ ಆಧಾರವಾಗಿ ದೇಹದ ಸಂಬಂಧ ಇಲ್ಲದೆ ಇರುವಂತದ್ದು ಆತ್ಮ. ಅವನಿಗೆ ಯಾವ ಹವ್ಯಾಸ ಅಂದ್ರೆ ಯಾವುದೇ ಒಂದು ಅಪೇಕ್ಷೆ ಇಲ್ಲ. ಇದು ಬೇಕು, ಇದು ಬೇಡ, ಇದು ಸಾಕು, ಇದು ಭಾರ, ಇದು ಹಗುರ, ಇದು ಮಾಡಬೇಕು, ಇದನ್ನ ಬಿಡಬೇಕು ಅನ್ನುವಂತ ಯಾವ ಹವ್ಯಾಸ ಇಲ್ಲ. ಕಾರಣ ಅವನಿಗೆ ಆಕಾರವೇ ಇಲ್ಲ. ಆಕಾರ ಇಲ್ಲ ಅಂದ್ರೆ ಅವನಿಗೆ ರೂಪ ಇಲ್ಲ. ಆಕಾರ ರೂಪ ಇಲ್ಲದಂತ ಅಸಂಗ ವಸ್ತು ಅದೇ ಅದ್ವಿತೀಯ. ಅದೇ ನಮ್ಮ ಅದ್ವಿತೀಯಂ, ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಆ ಬ್ರಹ್ಮನನ್ನ ಬಿಟ್ಟು ಎರಡನೆಯ ವಸ್ತುವೇ ಇಲ್ಲ. ಬೇರೆ ಏನೇನು ಆದ ನಮ್ಮಲ್ಲಿ ಇಲ್ಲ. ಯಾಕಿಲ್ಲ ಅಂದ್ರೆ ಅದು ಪರಿಪೂರ್ಣವಾದ ವಸ್ತು. ಪರಿಪೂರ್ಣವಾದ ವಸ್ತು ಅದು ಎಲ್ಲಾ ಕಡೆ ಇದೆ ಅಂತ ಅರ್ಥ. ಮತ್ತ ಇಂಥದಕ್ಕ ಆ ಬ್ರಹ್ಮ ಯಾರ ಸಹವಾಸವನ್ನು ಮಾಡೋದಿಲ್ಲ. ಬ್ರಹ್ಮನಿಗೆ ಗೆಳೆತನ, ಸಹವಾಸ, ಸಂಘ ಯಾವಿಲ್ಲ. ಇವೆಲ್ಲ ಯಾರಿಗೆ ಬೇಕಾಯ್ತಂದ್ರೆ ಈ ಲೌಕಿಕದವರಿಗೆ ಮಾತ್ರ ಈ ಸಂಬಂಧಗಳು ಬೇಕು, ಸಹವಾಸ ಬೇಕು, ಈ ದೇಹಕ್ಕೆ ಬೇಕು. ಇವೆಲ್ಲ ಮನಸ್ಸಿಗೆ ಸಂಬಂಧ, ಬುದ್ಧಿಗೆ ಸಂಬಂಧ, ದೇಹಕ್ಕೆ ಸಂಬಂಧ, ಸಹವಾಸ ಉಂಟು.
ಆದರೆ ಹ್ಮ್ ಆತ್ಮನಿಗೆ ಯಾವ ಸಹವಾಸ ಇಲ್ಲ. ಹ್ಮ್ ಅವನಿಗಿಂತ ಭಿನ್ನರಾದವರೇ ಇಲ್ಲವಾದ್ದರಿಂದ ಹ್ಮ್ ಅವನಿಗೆ ಯಾರ ಸ್ನೇಹವೂ ಇಲ್ಲ ಅಂತ. ಹ್ಮ್ ಆತ್ಮನಿಗಿಂತ ಬೇರೆಯಾದ ವಸ್ತು ಏನಾನು ಇದ್ದಿದ್ದಾದರೆ ಹ್ಮ್ ಆ ವಸ್ತುವಿನ ಸಹವಾಸವನ್ನ ಮಾಡಲಿಕ್ಕೆ ಅವಕಾಶ ಇತ್ತು. ಹ್ಮ್ ಹೌದಿಲ್ಲಮ್ಮ? ಹೌದು. ಮತ್ತೆ ಈ ಒಬ್ಬನೇ ಆನಂದ್ರೆ ಅವನಿಗೆ ಹ್ಮ್ ಗೆಳೆಯರೆಷ್ಟು ಮಂದಿ ಅಂತ ಕೇಳಿದ್ರೆ ಅಪಾರ್ಥ ಆಗ್ತದೆ. ಹ್ಮ್ ಒಬ್ಬನೇ ಇದ್ದಾನಂದ್ಮೇಲೆ ಗೆಳೆಯರು ಯಾರಂದ್ರೆ ಗೆಳೆಯರಿಲ್ಲ, ಅವನು ಒಬ್ಬನೇ ಇರೋನು. ಹೌದು. ಅಥವಾ ಕೇಳ್ತಾರ, ಈಗ ಹ್ಮ್ ಸಹಜವಾಗಿ ಡ್ಯಾಡಿನಾಗ್ಲಿ ಮಮ್ಮಿನಾಗ್ಲಿ ಕೇಳ್ತಾರ, ಹ್ಮ್ ನಿಮ್ಗೆ ಮಕ್ಕಳೆಷ್ಟು? ಹ್ಮ್ ನಮಗೆ 3 ಜನ, ಹ್ಮ್ 2 ಹೆಣ್ಣು ಮಕ್ಕಳು, ಹ್ಮ್ ಒಬ್ಬ ಗಂಡು ಮಗ ಅಂತ ಹೇಳ್ತಾರ. ಹ್ಮ್ ಆಗ ಮತ್ತ ಒಬ್ಬ ಗಂಡು ಮಗ ಅಂದ್ರೆ ಹ್ಮ್ ಇನ್ನ 2ನೇ ಮಗ ಏನ್ ಮಾಡ್ತಾನ, 3ನೇ ಮಗ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಅರ್ಥ ಇಲ್ಲಮ್ಮ ಅದಕ್ಕ. ಹೌದು. ಹೌದಲ್ಲಮ್ಮ? ಹೌದು. ಒಬ್ಬನೇ ಅಂತ ಹೇಳಿದ್ಮೇಲೆ ಅವನು ಏನು ಮಾಡ್ತಾನ ಅದು ಮಾಡ್ತಾನ, ಇನ್ನೊಂದು ಮಾಡಕ್ ಅವಕಾಶ ಇಲ್ಲ ಅಂತ. ಹ್ಮ್ ಅದರಂತೆ ಒಬ್ಬನೇ ಆತ್ಮ ಅಂದ್ರೆ ಅವನು ಯಾರು ಗೆಳತನ ಮಾಡ್ಬೇಕಂತ. ಹ್ಮ್ ಯಾರ ಸಹವಾಸ ಇಲ್ಲ, ಹ್ಮ್ ಸ್ನೇಹನೂ ಇಲ್ಲ. ಹ್ಮ್ ಕಾರಣ ಅವನು ನಿರುಪಾಧಿಕ, ಹ್ಮ್ ಅಂಗಗಳೇ ಇಲ್ಲವಾದ್ದರಿಂದ ಹ್ಮ್ ಆತ್ಮ ಅಕ್ರಿಯೆನೇ ವಿನಃ ಯಾವ ಕ್ರಿಯೆಯನ್ನು ಮಾಡೋದಿಲ್ಲ. ಹ್ಮ್ ಆತ್ಮ ಯಾವ ಕ್ರಿಯೆ ಮಾಡಂಗಿಲ್ಲ. ಹ್ಮ್ ಯಾಕಂದ್ರೆ ಕ್ರಿಯೆ ಮಾಡಬೇಕಾದ್ರೆ ಅಂಗಗಳ ಅವಶ್ಯಕತೆ ಬೇಕು. ಹ್ಮ್ ನಡಿಬೇಕಾದ್ರೆ ಕಾಲು ಬೇಕು, ಹ್ಮ್ ಹಿಡಿಬೇಕಾದ್ರೆ ಕೈ ಬೇಕು. ಹ್ಮ್ ಇವೆಲ್ಲ ಹಿಂದೆಲ್ಲ ವಿಚಾರ ಮಾಡೀವಿ. ಹ್ಮ್ ಇವು ಯಾವ ಇಲ್ಲದಂತ ಆತ್ಮನು ಯಾವ ಕರ್ಮ ಮಾಡ್ಲಿಕ್ಕೆ ಬರ್ತದ? ಹ್ಮ್ ಮತ್ತೆ ಅವನ ಕರ್ಮಕ್ಕ ಪ್ರಚೋದನೆ ಮಾಡುವಂತ ಮನಸ್ಸು ಕೂಡ ಇಲ್ಲಲ್ಲ ಆತ್ಮನಲ್ಲಿ. ಹ್ಮ್ ಮತ್ತೆ ಮನಸ್ಸು ಇದ್ದಾಗ ಅದರ ಅನುಕೂಲ ಅನಾನುಕೂಲಕ್ಕೆ ತಕ್ಕಂತೆ ಹ್ಮ್ ಸಂಕಲ್ಪದಿಂದ ಬೇಕು ಅಂತಿತ್ತು, ವಿಕಲ್ಪದಿಂದ ಬೇಡ ಅನ್ನುವಂತ ಹ್ಮ್ ಕಾರ್ಯವನ್ನು ಮಾಡ್ತಿತ್ತು. ಅದು ಕೂಡ ಇಲ್ಲ ಆತ್ಮನಿಗೆ. ಹ್ಮ್ ಮತ್ತೆ ಅವನು ಯಾವುದೇ ಒಂದು ಕಾರ್ಯವನ್ನ ಮಾಡಲಿಕ್ಕೆ ಹ್ಮ್ ಯಾವ ಕ್ಷೇತ್ರವೂ ಇಲ್ಲ ಅಂತ. ಹ್ಮ್ ಕ್ಷೇತ್ರ ಅಂದ್ರೆ ಜಾಗ ಅಂತ. ಹ್ಮ್ ಏನಾದ್ರೂ ಕಾರ್ಯ ಮಾಡ್ಬೇಕಾಗಿದ್ರೆ ಹ್ಮ್ ಅಲ್ಲಿ ಏನಾದ್ರೂ ಒಂದು ಸ್ಥಳದ ಅವಕಾಶ ಇದ್ದಾಗ ಹ್ಮ್ ಹುಡುಗರು ಗ್ರೌಂಡ್ ಅಲ್ಲಿ ಆಟ ಆಡ್ತಾರಂತ ಹೇಳ್ತೀವಿ. ಹ್ಮ್ ಅಂದರೆ ಅಲ್ಲಿ ಮನೆ ಇಲ್ಲ, ಹ್ಮ್ ಅದು ಬಯಲಾದ, ಹ್ಮ್ ಬಯಲಲ್ಲಿ ಆಟವನ್ನ ಆಡಲಿಕ್ಕೆ ಅವಕಾಶ ಇದೆ ಅಂತ ಅರ್ಥ ಆಗ್ತದೆ. ಹ್ಮ್ ಎಲ್ಲಾ ಕಡೆ ಮನೆ ತುಂಬಿದವ, ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ಯಾರ ಅಂದ್ರೆ ಅರ್ಥ ಏನಮ್ಮ? ಹ್ಮ್ ಅಲ್ಲಿ ಆಟ ಆಡ್ಲಿಕ್ಕೆ ಬರ್ತದೇನಮ್ಮ? ಇಲ್ಲ. ಬರೋದಿಲ್ಲ. ಹ್ಮ್ ಅದರಂತೆ ಆತ್ಮನಿಗೆ ಬೇರೆ ಯಾವ ಜಾಗನೇ ಇಲ್ಲ ಅಂದ್ಮೇಲೆ ಹ್ಮ್ ಅವನು ಯಾವ ಕೆಲಸವನ್ನು ಮಾಡೋನು ಅಲ್ಲ. ಹ್ಮ್ ಅವನಿಗೆ ಯಾವುದೇ ಒಂದು ಕರ್ಮವನ್ನ ಮಾಡಿ ಹ್ಮ್ ಏನನ್ನು ಪಡೆದುಕೊಳ್ಳತಕ್ಕದ್ದು ಏನು ಇಲ್ಲ. ಹ್ಮ್ ಹೌದಲ್ಲ? ಹೌದು. ಏನನ್ನ ಪಡಿಲಿಕ್ಕೆ ಅವಶ್ಯಕತೆ ಆದೇನು ಆತ್ಮಗಂದ್ರೆ ಇಲ್ಲ. ಹ್ಮ್ ದುಃಖಗಳಿಗೆ ಆನಂದದ ಅವಶ್ಯಕತೆ ಇದೆ, ಪಡಿಬೇಕು ಅನಿಸ್ತದ. ಹ್ಮ್ ಆನಂದ ಪಡೆದ ಮೇಲೆ ಹ್ಮ್ ಆ ಆನಂದವನ್ನ ಬಿಟ್ಟು ದುಃಖವನ್ನ ಪಡಿಬೇಕು ಅಂತ ಯಾರು ಅಪೇಕ್ಷೆ ಮಾಡೋದಿಲ್ಲ. ಹ್ಮ್ ಅವನು ಏನಾದ್ರೂ ಮಾಡ್ತಾ ಇದ್ರೆ ಹ್ಮ್ ಅವನಿಗೆ ಹುಚ್ಚ ಅಂತ ಕರಿಬೇಕು ವಿನ ಹ್ಮ್ ಅವನಿಗೆ ಬುದ್ಧಿವಂತರು ಮಾಡುವ ಕಾರ್ಯ ಅಲ್ಲ. ಹ್ಮ್ ಶ್ರೀಮಂತರಾದ ಮೇಲೆ ಬಡವರು ಆಗ್ಬೇಕಂತ ಯಾರಾದ್ರೂ ವಿಚಾರ ಮಾಡ್ಯಾರೇನಮ್ಮ? ಇಲ್ಲ. ಮಾಡಿಲ್ಲ, ಮಾಡೋದು ಇಲ್ಲ. ಹ್ಮ್
ಅತ್ಯಂತ ಆನಂದವನ್ನ ಪಡೆದಂತ ಅವರು ಹ್ಮ್ ಮಿಥ್ಯವಾದ ದುಃಖ ಸ್ವರೂಪ ಇರತಕ್ಕಂತ ಹ್ಮ್ ಯಾವುದೇ ಕರ್ಮವನ್ನ ಮಾಡಿ ಹ್ಮ್ ಕರ್ಮಕ್ಕ ಫಲಗಳೇನವ ಆ ಫಲಗಳನ್ನ ಪಡೆಯುವಂತ ಅಪೇಕ್ಷವೇ ಇಲ್ಲ ಅವರಿಗೆ. ಹ್ಮ್ ಈ ರೀತಿ ಹ್ಮ್ ಏನು ಇಲ್ಲದೆ ಹ್ಮ್ ಸರ್ವ ವ್ಯಾಪಿ ಆಗಿರುವುದರಿಂದ ಹ್ಮ್ ಅವನಿಗೆ ನಿರ್ದಿಷ್ಟವಾದ ರೂಪವಿಲ್ಲ. ಹ್ಮ್ ಹೀಗೆ ಅನ್ನುವಂತ ಬೈಲಿಗೆ ಹೀಗೆಂತ ರೂಪ ಇಲ್ಲ ನೋಡಮ್ಮ. ಹ್ಮ್ ಯಾಕಿಲ್ಲ ಅಂದ್ರೆ ಸರ್ವವ್ಯಾಪಿ ಅಂತ. ಹ್ಮ್ ಜಗದಗಲ ಮುಗಿಲ ಎಲ್ಲಾ ಕಡೆ ಅದು ಇರುವುದರಿಂದ ಹ್ಮ್ ಅತಿ ಸೂಕ್ಷ್ಮವಾಗಿ ಹ್ಮ್ ಎಲ್ಲಾ ಕಡೆ ಇರುವ ವಸ್ತು ಆಕಾಶ. ಅದಕ್ಕೆ ಗಗನ ಸದೃಶ್ಯ ಅಂತು. ಆತ್ಮ ಹೇಗೆ ಅಂದ್ರೆ ಗಗನ ಸದೃಶ್ಯ, ಆಕಾಶದಂತೆ ಎಲ್ಲಾ ಕಡೆ ತುಂಬಿಕೊಂಡಿರುವುದರಿಂದ ವ್ಯಾಪಕ ಅಂದ್ರೆ ಬಹಳ ವಿಶಾಲವಾದದ್ದು ಆಕಾಶ. ಉಳಿದ ವಸ್ತುಗಳು ಆಕಾಶದಂತೆ ದೊಡ್ಡವಾವೇನ್ರಿ? ಇಲ್ಲ. ಒಂದು ಕಡೆ ಇತ್ತು ಅಂದ್ರೆ ಒಂದು ದೇಶದಾಗ ಇತ್ತಂದ್ರೆ ಇನ್ನೊಂದು ದೇಶದಲ್ಲಿ ಇನ್ನೊಂದು ಕಡೆ ಇಲ್ಲ. ಅದರಂತೆ ನಮ್ಮ ಶರೀರ ಕೂಡ ಈಗ ನೀವು ಹೋಗುವಕ್ಕಿಂತ ಮುಂಚೆ 10 ನಿಮಿಷ ಮೊದಲು ಪ್ಲಾಂಟ್ ಅಲ್ಲಿ ಇತ್ರಿ. ಈ ಶರೀರ ಈ ಕಾರಲ್ಲಿ ಅದ, ಇನ್ನು 10 ನಿಮಿಷದಲ್ಲಿ ಮನೇಲಿ ಇರ್ತದ. ಅಂದ್ರೆ ಈ ಪ್ಲಾಂಟ್ ಅಲ್ಲಿ ಇದ್ದಾಗ ಕಾರಲ್ಲಿ ಇಲ್ಲ, ಕಾರಲ್ಲಿ ಹಿಡಿದ ಮೇಲೆ ನೀವು ಮನೇಲಿ ಇರ್ತೀರಿ, ಕಾರಲ್ಲಿ ಇರಂಗಿಲ್ಲ. ಹೌದಲ್ರಿ? ಯಾಕೆಂದ್ರೆ ಇದು ಅಳತೆಗೆ ಬಂದಂತ ಶರೀರ. ಇದು ವ್ಯಾಪಕವಾಗಿರತಕ್ಕಂತ ಆಕಾಶದಂತೆ ಎಲ್ಲಾ ಕಡೆ ಇರುವಂತವರಲ್ಲ ನಾವು. ಎಲ್ಲೋ ಒಂದು ಕಡೆ 8 ಗೇಣಿನಿಂದ ತೋರುವಂತ ಅನಿತ್ಯವಾದ ಅಲ್ಪ ತಂದ ಕೂಡಿದ ಶರೀರ ನಮ್ಮದು. ಅದಕ್ಕಾಗಿ ಆಕಾಶದಂತೆ ಎಲ್ಲಾ ಕಡೆ ಇರಕ್ ಬರಂಗಿಲ್ಲ ಅಂತೇಳಿ. ಹೊರಗಿದ್ರೆ ಮನೆಗಿಲ್ಲ, ಮನೆಗಿದ್ರೆ ಹೊರಗಿಲ್ಲ. ಮತ್ತೆ ಇದು ಆತ್ಮ ಹೆಂಗಾಗ್ತದಮ್ಮ? ಎಲ್ಲಾ ಕಡೆ ಪರಿಪೂರ್ಣವಾಗಿದ್ರೆ ಅದು ಆತ್ಮ ಆಗ್ತದೆ. ಆದ್ರೆ ಎಲ್ಲಾ ಕಡೆ ಪರಿಪೂರ್ಣವಾಗಿರ್ತಕ್ಕಂಥದ್ದು ಯಾವುದ್ರಿ ಅಂದ್ರೆ ಎಲ್ಲರ ಹೃದಯದಲ್ಲಿ ಇರುವಂತ ಆತ್ಮ. ಎಲ್ಲರ ಮನೆಗಳು ಪರಿಪೂರ್ಣವಲ್ಲ. 30-40 ಸೈಟಲ್ಲಿ ಇದ್ದದ್ದು ಆ ಇಡೀ ಲೇಔಟ್ ತುಂಬಾ ನಮ್ಮ ಮನೆ ಇರಕ್ ಸಾಧ್ಯ ಇಲ್ಲ. ಹೌದಲ್ಲ? ಒಂದು ಲೇಔಟ್ ಅಲ್ಲಿ ಸುಮಾರು 500,000 ಮನೆಗಳಾಗ್ತವೆ. ಅದರೊಳಗೂ ಒಂದು ನಮ್ಮದು ಮನೆ ಇಲ್ಲಂತಲ್ಲ. ಆದ್ರೆ 1000 ಮನೆಗಳಲ್ಲಿ ನಮ್ಮ ಮನೆ ಇಲ್ಲ, ನಮ್ಮ ಮನೆಯೊಳಗೆ 1000 ಮನೆಗಳಿಲ್ಲ. ಇವೆಲ್ಲ ಬೇರೆ 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 ಬೇರೆ. ಯಾಕಂದ್ರೆ ಅಪೂರ್ಣವಾದವಂತೆವು. ಈ ಮನೆಗೆ ಆಶ್ರಯ ಪದವಾಗಿ ಆಧಾರವಾಗಿರ್ತಕ್ಕಂತ ಬೈಲ ಅದಲ್ರಿ. 30-40 ಮನೆಯಲ್ಲಿ ಬೈಲಾದ, 40-60 ಮನೆಯಲ್ಲಿ ಅದೇ ಬೈಲಾದ, 1000 ಮನೆಗಳಲ್ಲಿ ಬೈಲು ಮಾತ್ರ ಒಂದೇ ಆದ್ ನೋಡ್ರಿ. ಅಂದ್ರೆ ಏನಾಯ್ತ್ರಿ, ಇಲ್ಲಿ ಪೂರ್ಣವಾದದ್ದು ಬೈಲಾಯ್ತು, ಅಪೂರ್ಣವಾದದ್ದು ಮನೆ ಆಯ್ತು. ಪೂರ್ಣವಾದ ಬಯಲು ಪೂರ್ವದಲ್ಲಿತ್ತು, ಮನೆ ಎನ್ನುವಂಥದ್ದು ನಂತರದಲ್ಲಿ ಉತ್ಪತ್ತಿ ಆಯ್ತು. ಅಂದ್ರೆ ಮೊದಲು ಇದ್ದಿಲ್ಲ ನೋಡ್ರಿ, ಆಮೇಲೆ ಹುಟ್ಟಿದವು. ಹುಟ್ಟೋದಕ್ಕಿಂತ ಮೊದಲು ಯಾವುದು ಇತ್ತು ಅದೇ ಆತ್ಮ ಅಂತ ತಿಳಿಬೇಕು ನಾವು. ಹುಟ್ಟೋದಕ್ಕಿಂತ ಮೊದಲು ಯಾವ ಬೈಲಿತ್ತಲ್ಲ, ಈ ಮನೆ ಹುಟ್ಟಿದಾಗನು ಬೈಲಾದಲ್ರಿ. ನಾಳೆ ಮನೆ ನಾಶವಾದರೂ ಕೂಡ ಬೈಲು ಅವಿನಾಶಿ.
ಅಂಥದ್ದು ಏನಾದ್ರಿ ಎಲ್ಲಾ ದೇಹಗಳು ಎಲ್ಲಾ ಜೀವಿಗಳು ಸರ್ವ 84 ಲಕ್ಷ ಜೀವರಾಶಿಗಳಲ್ಲಿ ಮನೆಯೊಳಗೆ ಬಯಲಿದ್ದಂತೆ ಎಲ್ಲರ ಶರೀರದಲ್ಲಿ ಆತ್ಮ ಇದೆ ಅಂತ ಅರ್ಥ. ಹೌದಲ್ರಿ? ಆದ್ರೆ ಮನೆಗೆ ನಾಶ ಅದ, ಬಯಲಿಗೆ ನಾಶ ಇಲ್ಲ. ದೇಹದ ಒಳಗಿರುವಂತ ಆತ್ಮನಿಗೆ ನಾಶ ಇಲ್ಲ, ದೇಹಕ್ಕೆ ನಾಶ ಅದ. ಅಂದ್ರೆ ಮನೆ ನಾವಲ್ಲ ಅಂತ ಅರ್ಥ. ಮನೆ ಬೇರೆ ನಾವು ಬೇರೆ ಅಲ್ರಿ. ಮನೆ ನಂದು ಇಲ್ಲಂತಲ್ಲ, ಆದ್ರೆ ಮನೆ ಬೇರೆ ನಾನು ಬೇರೆ. ಯಾಕಂದರೆ ಆ ಮನೆಯನ್ನ ನಾನು ನೋಡುತ್ತೇನೆ. ನಾನು ನೋಡುವಂತ ವಸ್ತು ನಾನು ಎಂದಿಗೂ ಆಗುವುದಿಲ್ಲ. ಯಾವುದಾದ್ರೂ ನೋಡ್ರಿ ಜಗತ್ತಿನಲ್ಲಿ, ಒಂದು ತಂಬಿಗೆ ನೋಡ್ತೀವಿ, ತಂಬಿಗೆ ನಾನಾಗೋದಿಲ್ಲ. ಒಂದು ಬಂಗಾರ ನೋಡ್ತೀವಿ, ಬಂಗಾರ ನಾನಾಗೋದಿಲ್ಲ. ಒಂದು ಕೊಡ ನೋಡ್ತೀವಿ, ಕೊಡ ನಾನಾಗೋದಿಲ್ಲ. ಒಂದು ಟಿವಿ ನೋಡ್ತೀವಿ, ಟಿವಿ ನಾವು ಆಗೋದಿಲ್ಲ. ಹೌದಲ್ರಿ? ಟಿವಿ ನೋಡ್ತೀವಿ ಅಂದ್ರೆ ಟಿವಿಗಿಂತ ನಾನು ಬೇರೆ ಇದ್ದೀನಿ, ಅದಕ್ಕೆ ನನಗೆ ನೋಡಲಿಕ್ಕೆ ಆಗುತ್ತದೆ. ಟಿವಿನೇ ನಾನಾಗಿದ್ರೆ ಟಿವಿ ಹೆಂಗ್ ಕಾಣಿಸುತ್ರಿ? ಕಾಣ್ತಿದ್ದಿಲ್ಲ ಅಂತ. ಅದಂಗ ಈ ದೇಹವನ್ನ ನಾವು ನೋಡ್ತೀವಿ ಅಂದ್ರೆ ಆ ಟಿವಿ ನೋಡಿದಂಗ ದೇಹ ನಮಗ್ ಕಾಣ್ತದಲ್ರಿ, ದೃಶ್ಯ. ಮತ್ತ ಇಂತ ದೇಹ ನಾನು ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ ಒಂದು ಪ್ರಶ್ನೆ. ಹೌದಲ್ಲ? ಅದರಂತೆ ಈ ಉಪಾದಿಯಿಂದ ಕೂಡಿದ ಮಾಧ್ಯಮವಾದಂತ ದೇಹ, ಈ ದೇಹದಲ್ಲಿ ಪರದೆಯ ಮೇಲೆ, ಸಿನಿಮಾ ಪರದೆಯ ಮೇಲೆ ಸಕಲ ದೃಶ್ಯಗಳು ತೋರಿದ್ರು ಕೂಡ, ಎಲ್ಲಾ ದೃಶ್ಯಗಳು ನಾನು ನೋಡಿದ್ರು ಕೂಡ ಆ ದೃಶ್ಯಗಳು ನಾನು ಆಗೋದಿಲ್ಲ. ಅವು ಬೇರೆ ಇದ್ದದಕ್ಕಾಗಿ ನಾನು ನೋಡ್ಲಿಕ್ಕೆ ಬಂತು. ಅದರಂತೆ ದೇಹದ ವ್ಯವಹಾರ, ದೇಹದ ದೃಶ್ಯಗಳು, ದೇಹದಲ್ಲಿ ಹುಟ್ಟುವಂತ ನಾನಾ ಪ್ರಕಾರದ ಕಲ್ಪನೆಗಳು, ಇವೆಲ್ಲ ತೋರಿದ್ರು ಕೂಡ ಅವನ್ನೆಲ್ಲ ನಾನ್ ನೋಡ್ತೀನಲ್ರಿ, ನಾ ತಿಳ್ತೀನಲ್ಲ. ಅಂದಾಗ ಈ ದೇಹದ ದೃಶ್ಯಗಳು ನೀನ್ ಹೆಂಗ ಆಗ್ತಿದ್ದಿ? ಇಲ್ಲ, ಸಾಧ್ಯನೇ ಇಲ್ಲ. ಆದರೆ ನಿನ್ನ ಆಶ್ರಯ ಇಲ್ಲದೆ ಯಾವ ದೃಶ್ಯಗಳು ಕಾಣೋದಿಲ್ಲ. ಸಿನಿಮಾದ ಒಂದು ನೋಡುವಾಗ ಥಿಯೇಟರ್ ಒಂದು ಬಿಳಿ ಪರದೆ ಇರುತ್ತೆ ನೋಡ್ರಿ, ಅದರ ಮೇಲೇನೆ ಎಲ್ಲಾ ದೃಶ್ಯಗಳು ತೋರ್ತಾವ. ನದಿಗಳು ಹರಿದಂಗ ಆಗ್ತದ, ಮಳೆ ಬಂದಂಗ ಆಗ್ತದ, ಯುದ್ಧ ನಡೆದಂಗ ಆಗ್ತದ, ಆನೆ ಒಂಟೆ ಕುದುರೆ ಎಲ್ಲವೂ ಓಡಾಡ್ತಾವ. ಎಷ್ಟೋ ಗದ್ದಲ ಗಲಾಟೆ ಧೂಳ ಎಲ್ಲ ಆಗ್ತದ ನೋಡ್ರಿ. ಎದರ ಆಶ್ರಯದಲ್ರಿ? ಪರದೆಯ ಆಶ್ರಯದಲ್ಲಿ ಇವೆಲ್ಲ ತೋರ್ತಾವ. ಆದ್ರೆ ಅದು ಮುಗಿದ ಮೇಲೆ ಪರದೆಯನ್ನ ನೋಡ್ರಿ, ಹೆಂಗಿರ್ತದ ಹಂಗೆ ಇರ್ತದ. ಅಲ್ಲಿ ಏನಾದ್ರೆ ಏನಿಲ್ಲ ಈಗ. ಆ ಪರದೆ ಇಲ್ಲದೆ ಯಾವುದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಲ್ಲಿ ನಡೆದಂತ ಘಟನೆಗಳು ಯಾವು ಸತ್ಯವಾದವಲ್ಲ. ಅದರಂತೆ ನೀನು ಆತ್ಮ ಇಲ್ಲದೆ ಈ ದೇಹ ಮತ್ತು ಪ್ರಪಂಚ ಅನ್ನುವಂಥದ್ದು ತೋರುತ್ತಿದ್ದಿಲ್ಲ. ಇವೆಲ್ಲ ತೋರಿದ್ರು ಕೂಡ ಸಿನಿಮಾದ ಘಟನೆಗಳು ಹೇಗೆ ಸುಳ್ಳು, ಅದರಂತೆ ಜಾಗೃತ ಪ್ರಪಂಚವೆಲ್ಲವೂ ಸುಳ್ಳು.
ಸತ್ಯ ಯಾವ್ದ್ರಿ? ಪರದೆ. ಇಲ್ಲಿ ಸತ್ಯ ಯಾವುದು ಅಂದ್ರೆ ಮೂರ ಅವಸ್ಥೆಯನ್ನ ಅರಿಯುವಂತ ಆತ್ಮ. ಜಾಗ್ರ, ಸ್ವಪ್ನ, ಸುಷುಪ್ತಿ ಅರಿಯುವಂತ ಜ್ಞಾನ ಏನದಲ್ರಿ, ಆ ಜ್ಞಾನದ ಆಶ್ರಯದಲ್ಲಿ ಎಲ್ಲ ನಡೀತಾವ. ತಾನಿಲ್ಲದೆ ಏನ್ ನಡೆಯಂಗಿಲ್ಲ. ಪರದ ಇಲ್ಲಂದ್ರೆ ಏನ್ ತೋರಂಗಿಲ್ಲ ಅಲ್ಲಿ. ಅದರಂತೆ ಅರಿಯುವ ಆತ್ಮ ಇಲ್ಲದಿದ್ದರೆ ಏನು ನಡೀತಾ ಇದ್ದಿಲ್ಲ. ನಿನ್ನ ಆಶ್ರಯದಲ್ಲಿ ಎಲ್ಲವೂ ನಡೆದರೂ ನೀನೇ ಅವಕ್ಕೆಲ್ಲ ಕಾರಣನಾದರೂ ನೀನು ಅವುಗಳ ಎಲ್ಲಕ್ಕೂ ಭಿನ್ನವಾಗಿ ಇರುವಂತೆ. ಪರದ ಬೇರೆಯಾಗಿನಾದಲ್ರಿ. ಅದರಂತೆ ಆತ್ಮನಿದ್ದಾನೆ ಅಂತ ನೀನು ಅರ್ಥವನ್ನ ಮಾಡಿಕೋ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಬರ್ತಾರೆ. ಕಾರಣ ಯಾವ ಶಿಷ್ಯನಿಗೆ ಗುರು ಹೇಳಿದ್ದನ್ನ ಗಮನವಿಟ್ಟು ಕೇಳಿ ಸಾವಧಾನೇನಂದ್ರೆ ನಿಧಾನವಾಗಿ ಮತ್ತು ಭ್ರಾಂತಿವಿನ ತ್ವಸಂಗಶ ನಿಷ್ಕ್ರಿಯಶ ನಿರಾಕೃತೆ ಅಂತ ಹೇಳ್ತಾ ಬಂದಲ್ಲ. ಕಾರಣ ಒಂದು ಉದಾಹರಣೆ ಕೊಡ್ತಾರೆ. ಇಂಥ ಅಸಂಗನಾದಂತ ಆತ್ಮನಿಗೆ ಈ ಉಪಾಧಿಗಳ ಸಂಘ ದೋಷ ಹೇಗೆ ಆಯ್ತು ಅಂತ ನೀ ಕೇಳ್ತದಲ್ಲ, ಅದಕ್ಕೆ ಹೇಳುತ್ತೇನೆ ಲಕ್ಷ್ಯವಿಟ್ಟು ಕೇಳು ಅಂತ. ಆತ್ಮಕ್ಕೂ ಬಾಹ್ಯ ವಿಷಯಗಳಿಗೂ ಒಂದಕ್ಕೂ ಒಂದು ಸಂಪರ್ಕವೇ ಇಲ್ರಿ. ಆತ್ಮನೇ ಬೇರೆ, ಬಾಹ್ಯ ವಿಷಯಗಳೇ ಬೇರೆ. ಇವು ಸಂಪರ್ಕನೇ ಇಲ್ಲ ಅಂತ. ಆದರೂ ಕೂಡ ಈ ಸಂಪರ್ಕವನ್ನ ಕಲ್ಪಿಸುವುದು ಯಾರಿಂದ ಅಂದ್ರೆ ಅದು ಬರೆಯ ಭ್ರಮೆಯಿಂದ ಅಂತ. ಆತ್ಮನಾದನಿಗೆ ದೇಹದ ಸಂಕಲ್ಪ, ದೇಹಕ್ಕೆ ಆತ್ಮನ ಸಂಪರ್ಕವನ್ನ ಮಾಡಿದವ್ರು ಯಾರು ಅಂದ್ರೆ ಬರೇ ಭ್ರಮೆ ಅಂತ. ಈ ಕೃಷ್ಣಾ ನದಿ ಆ ಕಡೆ ಆಂಧ್ರ ಇದೆ, ಈ ಕಡೆ ಕರ್ನಾಟಕ ಇದೆ. ಇವುಗಳ ಸಂಪರ್ಕಕ್ಕೆ ಕಾರಣ ಯಾವುದಂದ್ರೆ ನಡುವೆ ಕಟ್ಟಿದ ಸೇತುವೆ ಅಂತ. ಹೌದಲ್ರಿ? ಸೇತುವೆನೇ ಯಾವ್ದು ಸಂಪರ್ಕವನ್ನ ಕಲ್ಪಿಸಿದ್ದು ಅಂತ. ಅಲ್ಲದೆ ಇಲ್ಲಿ ಯಾರ ಸಂಪರ್ಕ ಕಲ್ಪಿಸಿದ್ರು ಅಂದ್ರೆ ಬರೇ ಭ್ರಾಂತಿ ಅಂತ. ಭ್ರಮೆ, ಭ್ರಾಂತಿಯುತವಾದ ಕಲ್ಪನೆಗಳನ್ನ ಇದನ್ನ ಯಾರು ಸೃಷ್ಟಿ ಮಾಡ್ಯಾರ ಅಂದ್ರೆ ಅಜ್ಞಾನ ಸೃಜಿಸದಿದ್ದರೆ, ಅಜ್ಞಾನ ಈ ಭ್ರಾಂತಿಯನ್ನು ಸೃಷ್ಟಿ ಮಾಡದೇ ಇದ್ದರೆ ಆತ್ಮನಿಗೆ ಈ ತೋರುವ ವಸ್ತುವಿನ ಪ್ರಪಂಚವೇ ಇರ್ತಿದ್ದಿಲ್ಲ ಅಂತ. ನಮಗ ದೇಹದ ಸಂಪರ್ಕನೇ ಇರ್ತಿದ್ದಿಲ್ಲಮ್ಮ. ಬಾಹ್ಯ ಪ್ರಪಂಚವಿದ್ದರೆ ಮಾತ್ರ ಅದರೊಡನೆ ಸಂಪರ್ಕವಾಗಲಿ ಅಧ್ಯಾಸವಾಗಲಿ ಸಾಧ್ಯ. ಭೌತ ಪ್ರಪಂಚವಿದ್ದರೆ ಕಾರ್ಯಕಾರಣಗಳು, ಕ್ರಿಯಾಕಾರ ಫಲವು, ಉತ್ಪಾದನೆಗಳು, ಅದರಿಂದ ವಿಕಾರ್ಯಗಳು ಮತ್ತು ಒಂದು ವಸ್ತುವಿನಿಂದ ಇನ್ನೊಂದನ್ನ ಮಾರ್ಪಡಿಸುವ ಕ್ರಿಯೆಗಳು ಕೂಡ ನಡೀತಾ ಇದ್ವು. ಪ್ರಪಂಚದ ವಸ್ತುಮ ಕಟ್ಟಿಗೆ ಒಂದೇ ಇದೆ. ಈಗ ಉದಾಹರಣೆ, ಒಂದು ಮರ, ಆ ಒಂದು ಮರದಿಂದ ಆ ಕಾರ್ಯಕಾರಣಗಳನ್ನ ಪ್ರಾರಂಭ ಮಾಡಿದಾಗ ಆ ಒಂದು ವಸ್ತುವಿನಿಂದ ಒಂದು ಟೇಬಲ್ ಮಾಡಬಹುದು, ಒಂದು ಮಂಚ ಮಾಡಬಹುದು, ಒಂದು ಕುರ್ಚಿ ಮಾಡಬಹುದು,
ಹ್ಮ್ ಹ್ಮ್ ಒಂದು ಬಾಗಿಲು ಮಾಡಬಹುದು, ಹ್ಮ್ ಹ್ಮ್ ಕಿಟಕಿ ಮಾಡಬಹುದು, ಹ್ಮ್ ಹ್ಮ್ ಏನಾದ್ರೂ ಮಾಡ್ಲಿಕ್ಕೆ ಬರ್ತದ ನೋಡಮ್ಮ. ಹ್ಮ್ ಹೌದು. ಹ್ಮ್ ಅಂದರೆ ಹ್ಮ್ ಒಂದನ್ನ ಇನ್ನೊಂದು ಮಾರ್ಪಡಿಸುವ ಕ್ರಿಯೆಗಳು ಸಾಧ್ಯ. ಹ್ಮ್ ಹ್ಮ್ ಆದರೆ ಇಲ್ಲಿ ಹ್ಮ್ ಯಾವುದೇ ಒಂದು ಹ್ಮ್ ಕಾರಣ ಕಾರ್ಯದಿಂದ ಕೂಡಿದ ವಸ್ತು ಆತ್ಮ ಅಲ್ಲ. ಹ್ಮ್ ಹ್ಮ್ ಅಂದಾಗ ಆ ವಸ್ತುವಿನಿಂದ ಮತ್ತೊಂದು ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹ್ಮ್ ಹ್ಮ್ ಸಾಧ್ಯ ಇಲ್ಲ ಅದು. ಹ್ಮ್ ಹ್ಮ್ ಆದ್ರೂ ಕೂಡ ಈ ಕಲ್ಪನೆ ಆದದ್ದು ಹೇಗೆ ಅಂದ್ರೆ ಹ್ಮ್ ಹ್ಮ್ ಆಕಾಶ ನೀಲಿಯಾಗಿದೆ, ಮಬ್ಬು ಕವಿದಿದೆ. ಹ್ಮ್ ಹ್ಮ್ ಸ್ವಚ್ಛವಾದ ಆಕಾಶ ನಮ್ಮ ಅದಕ್ಕ ನೀಲಿ ಆಯ್ತು ನೋಡ್ರಿ. ಹ್ಮ್ ಹ್ಮ್ ನೀಲಿ ಬಣ್ಣ ತಾಳಲಿಕ್ಕೆ ಅದಕ್ಕ ಹ್ಮ್ ಹ್ಮ್ ಮೋಡವೇ ಕಾರಣ. ಹ್ಮ್ ಹ್ಮ್ ಆ ಮೋಡ ಕಾರಣದಿಂದ ಮತ್ತೆ ಮಬ್ಬಾಗ್ತದ, ಹ್ಮ್ ಹ್ಮ್ ಕತ್ತಲಾದಂಗ ಆಗ್ತದ, ಹ್ಮ್ ಹ್ಮ್ ಮತ್ತು ಅದು ಆಕಾಶ ಹೊಲಸಾದಂಗ ಕಾಣ್ತದ, ಮಲಿನವಾದಂತೆ. ಹ್ಮ್ ಹ್ಮ್ ಅಥವಾ ಇನ್ನೊಂದು ಬಣ್ಣದಿಂದ ಹ್ಮ್ ಹ್ಮ್ ಕೂಡಿದೆ ಆಕಾಶ ಅನ್ನುವ ಭಾವನೆಗಳು ಉತ್ಪತ್ತಿ ಆಗುತ್ತವೆ. ಹ್ಮ್ ಹ್ಮ್ ಎದರಿಂದ ಅಂದ್ರೆ ಭ್ರಾಂತಿ ಜನ್ಯದಿಂದ. ಹ್ಮ್ ಹ್ಮ್ ಭ್ರಾಂತಿಯಿಂದ ಹುಟ್ಟಿದ್ರು ನಮ್ಮೆಲ್ಲಷ್ಟು. ಹ್ಮ್ ಹ್ಮ್ ಯಾಕಂದರೆ ಹ್ಮ್ ಹ್ಮ್ ಆಕಾಶಕ್ಕೆ ಬಣ್ಣ ಅದೇ ನಮ್ಮ ಯಾವ್ದಾದ್ರು ಇಲ್ಲ. ಇಲ್ಲ. ಈಗ ಬಣ್ಣ ತೋರ್ತದಿಲ್ಲ. ಹ್ಮ್ ಹ್ಮ್ ಮತ್ತೆ ಆಕಾಶ ಇಂದಾನ ಮಲಿನ ಆಗ್ಯದೇನು ಇಲ್ಲ. ಹ್ಮ್ ಹ್ಮ್ ಈಗ ಮಾಲಿನ್ಯವು ತೋರ್ತದ. ಹ್ಮ್ ಹ್ಮ್ ಆದರೂ ಆಕಾಶದಲ್ಲಿ ಬಣ್ಣವು, ಶುಭ್ರತೆಯು, ಕಲ್ಮಶವು ಕಾಣುತ್ತದೆ. ಹ್ಮ್ ಹ್ಮ್ ಅದು ಆಕಾಶಕ್ಕೆ ಸೇರಿದ್ದೇ ಎಂಬ ಭಾವನೆ ಹ್ಮ್ ಹ್ಮ್ ನಮ್ಮ ಬುದ್ಧಿಯಲ್ಲಿ ಹ್ಮ್ ಹ್ಮ್ ಉತ್ಪತ್ತಿ ಆಗ್ತದೆ ನೋಡ್ರಿ. ಹ್ಮ್ ಹ್ಮ್ ನಮ್ಮ ಬುದ್ಧಿಯಿಂದ ಆಕಾಶ ಬಹಳ ಕತ್ತಲಾಗ್ಯದ, ಹ್ಮ್ ಹ್ಮ್ ಆಕಾಶ ಇಂತ ಬಣ್ಣ ಆಗ್ಯದ ಅಂತೀವಿ ನಾವು. ಹ್ಮ್ ಹ್ಮ್ ಆದರೆ ಆ ಒಂದು ವಿಚಾರ ವಾಸ್ತವ ಸ್ಥಿತಿ ಅಲ್ಲ. ಹ್ಮ್ ಹ್ಮ್ ನಾವು ತಿಳಿದುಕೊಂಡದ್ದು ಸರಿಯಾದದ್ದಲ್ಲ. ಹ್ಮ್ ಹ್ಮ್ ಯಾಕಂದ್ರೆ ನಾವು ವಿಚಾರ ಮಾಡಲಾರದೆ ತಿಳಿದುಕೊಂಡಂತ ಬಣ್ಣ, ಮಲಿನತ್ವ, ದೋಷ. ಹ್ಮ್ ಹ್ಮ್ ವಿಚಾರ ಮಾಡಿದರೆ ಹ್ಮ್ ಹ್ಮ್ ಆಕಾಶಕ್ಕೆ ಬಣ್ಣವಿಲ್ಲ, ಮಲಿನತೆ ಇಲ್ಲ, ಮಬ್ಬು ಇಲ್ಲ, ಹ್ಮ್ ಹ್ಮ್ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹ್ಮ್ ಹ್ಮ್ ಹೌದಲ್ರಿ? ಹೌದು. ಅದು ನಿಜವಾಗಿ ಇತ್ತು ಅಂದ್ರೆ ಅದನ್ನ ಹೋಗ್ಬಾರ್ದಾಗಿತ್ತು. ಅದು ಹ್ಮ್ ಹ್ಮ್ ಆ ಕತ್ತಲು ಹೋಗ್ಬಾರ್ದಾಗಿತ್ತು, ಮತ್ತ ಬಣ್ಣ ಹೋಗ್ಬಾರ್ದಾಗಿತ್ತು, ಹ್ಮ್ ಹ್ಮ್ ಅವುಗಳ ತೋರುವ ಆಕಾರ ಹೋಗ್ಬಾರ್ದಾಗಿತ್ತು. ಹ್ಮ್ ಹ್ಮ್ ತೋರುತ್ತವೆ ಮತ್ತೆ ಹೋಗುತ್ತವೆ. ಹ್ಮ್ ಹ್ಮ್ ಆದ್ರೆ ಆಕಾಶದಲ್ಲಿ ತೋರುವುದೂ ಇಲ್ಲ, ಹೋಗುವುದೂ ಇಲ್ಲ. ಹ್ಮ್ ಹ್ಮ್ ಅದು ಅಚಲವಾಗಿನೇ ಇರ್ತದ ನೋಡಮ್ಮ. ಹ್ಮ್ ಹೌದು. ಹೌದು. ಇವತ್ತಿದ್ದ ಆಕಾಶ ನಾಳೆ ಇಲ್ಲ ಅಂತಲ್ಲ, ಅಚಲ ಸ್ಥಿರವಾಗಿರೋದು ಅಂತದ್ದು ಯಾವಾಗ. ಹ್ಮ್ ಹ್ಮ್ ಅದರಂತೆಯೇ ಹ್ಮ್ ಹ್ಮ್ ಆತ್ಮನು ಕೂಡ ಹ್ಮ್ ಹ್ಮ್ ಆತ್ಮನನ್ನು ಕುರಿತು ಗಾಢವಾಗಿ ಚಿಂತನೆ ಮಾಡಿದರೆ, ಹ್ಮ್ ಹ್ಮ್ ಹೇಗೆ ಚಿಂತನೆ ಮಾಡಬೇಕು? ಗಾಢವಾಗಿ ಅಂದ್ರೆ ಲಕ್ಷ್ಯ ಇಟ್ಟು ಹ್ಮ್ ಹ್ಮ್ ವಿವೇಕದಿಂದ ಹ್ಮ್ ಹ್ಮ್ ಅದನ್ನ ನಾವು ಶ್ರವಣ ಮಾಡಿದ್ದಾದರೆ ಹ್ಮ್ ಹ್ಮ್ ಆ ಆತ್ಮ ಅದ್ವಿತೀಯವು. ಹ್ಮ್ ಹ್ಮ್ ಆಕಾಶ ಹೇಗೆ ಒಂದೇ, ಹ್ಮ್ ಅದರಂತೆ ಆತ್ಮ ಒಂದೇ. ಹ್ಮ್ ಹ್ಮ್ ಆಕಾಶಕ್ಕೆ ಹೇಗೆ ಕ್ರಿಯೆ ಇಲ್ಲವೋ ಹ್ಮ್ ಹ್ಮ್ ಅದು ನಿಷ್ಕ್ರಿಯ ಅಲ್ರಿ. ಹ್ಮ್ ಹ್ಮ್ ಆತ್ಮನು ನಿಷ್ಕ್ರಿಯನು. ಹ್ಮ್ ಹ್ಮ್ ಆ ಆ ಆತ್ಮನು ಸಂಘರಹಿತನು. ಹ್ಮ್ ಹ್ಮ್ ಆಕಾಶಕ್ಕ ಕತ್ತಲು ಸಂಘನೂ ಇಲ್ಲ, ಹ್ಮ್ ಹ್ಮ್ ಬಣ್ಣದ ಸಂಘನೂ ಇಲ್ಲ, ಹ್ಮ್ ಹ್ಮ್ ಮೋಡದ ಸಂಘನೂ ಇಲ್ಲ ನೋಡ್ರಿ. ಹ್ಮ್ ಹ್ಮ್ ಅದರಂತೆ ಆತ್ಮನಿಗೆ ಅದ್ವಿತೀಯ